ಕವಿ ದೃಷ್ಟಿ ಅಂತ ಇರುತ್ತೆ. ರಾಮ ಅಹಲ್ಯಾಶ್ರಮಕ್ಕೆ, ಗೌತಮಾಶ್ರಮಕ್ಕೆ ಬಂದಾಗ ಆ ಕಥೆಗಳನ್ನು ಹೇಳಿದ್ದಾರೆ, ವಿಶ್ವಾಮಿತ್ರ ಹೀಗಾಯ್ತು ಅಂತ. ಅದನ್ನ ಕುವೆಂಪು ನೋಡಿದಂಥ ದೃಷ್ಟಿ ಎಷ್ಟು ಚಂದ ಗೊತ್ತಾ, ಅದ್ಭುತ. ಕುವೆಂಪು ಅವ್ರ ಭಾಷೆನೇ ಬಂಗಾರ, ಬಂಗಾರ. ಎಷ್ಟು ಓದಿದ್ರು ತೃಪ್ತಿ ಆಗಲ್ಲ ಮನಸ್ಸಿಗೆ. ಆ ಭಾಷೆ ಅಷ್ಟು ಅದ್ಭುತವಾದಂಥ ಭಾಷೆ. ಅವ್ರು ನೋಡಿದಂಥ ದೃಷ್ಟಿ ಹೇಗಿದೆ ಗಮನಿಸಿದ್ವಿ ಇಟ್ಟು. ವಾಲ್ಮೀಕಿ ದೃಷ್ಟಿ ಹೇಳಿದೆ ನಾನು. ಅವರು ಅಹಲ್ಯನ ಕಂಡ ತಕ್ಷಣ ತಾವೇ ಹೋಗಿ ನಮಸ್ಕಾರ ಮಾಡಿದ್ರು, ನಿನ್ನ ತಾಯಿ ಇದ್ದ ಹಾಗೆ ಅಂತಂದ್ರು. ಕುವೆಂಪು ಅವ್ರು ಹೇಗೆ ಬದಲಾಯಿಸ್ಕೋತಾರೆ ಅದನ್ನ ಪ್ರಸಂಗ ಅಂತ. ಇದು ನಮ್ಮ ಕನ್ನಡದ ಬಹುದೊಡ್ಡ ಮಹಾಕಾವ್ಯ ರಾಮಾಯಣ ದರ್ಶನದಿಂದ ಬಂದದ್ದು. ಆ ವಾಲ್ಮೀಕಿ ಕಂಡಂಥ ದರ್ಶನ, ಕುವೆಂಪು ಕಂಡಂಥ ದರ್ಶನ ಹೇಗಿದೆ ನೋಡಿ. ಆಕೆ ಹೇಗಿದ್ಲು ಅಂತ. ಗೌತಮ ಮಹಾಮುನಿಯ ಶಾಪದೆನ್ ಅಹಲ್ಯೆ ತಾಂ ವರ್ಷ ಶತಮಾನಗಳಿಂದ ಜಡರೂಪದಿಂ ನಿಷ್ಠುರ ಶಿಲಾ ತಪಸ್ವಿನಿಯಾಗಿ ಕನಿಕರದ ಕಣ್ಣಿಗೆ ಬಾಹಿರೆಯಾಗಿ ಜಗದ ನಿರ್ದಾಕ್ಷಣ್ಯ ವಿಸ್ಮೃತಿಗೆ ತುತ್ತಾಗಿ ವಜ್ರ ಮೌನದ ಆಚಿನ್ ನಿದ್ರೆಯೆಂದೆಳ್ಚರುವ ಬಯಕೆಯಿಂದ ಹೊರಗಿರುವ ಸುಕ್ಷೇತ್ರಮಂ ಪ್ರವೇಶಿಸಿದ ತಡ. ಆ ಕ್ಷೇತ್ರದಲ್ಲಿ ಪ್ರವೇಶ ಆದ ತಕ್ಷಣ ಏನಾಯ್ತು ಅವನಿಗೆ ಅಂತ. ಮರುಗಿ ಕರಿದುದು ರಾಮಾತ್ಮವ ನಿಮಿತ್ತ ಶೋಕದಿಂ. ಅನಿಮಿತ್ತ ಶೋಕ, ಗೊತ್ತಿಲ್ಲ ಅವ್ನು ಯಾಕೆ ಕಣ್ಣಲ್ಲಿ ನೀರು ಬಂತು ಅಂತ. ಅವಾಗ ಒಂಥರ ದುಃಖ ಆಗಿ ಕಣ್ಣಲ್ಲಿ ನೀರು ಸುರಿಯಕ್ಕೆ ಶುರು ಆಯ್ತಂತೆ. ಮರುಗಿ ಕರುಗಿದುದು ರಾಮಾತ್ಮ ಅವನಿಮಿತ್ತ ಶೋಕದಿಂ. ಕಣ್ಗಳಿಂ ಪರಿದುದಯ್ಯ ನೀರು, ಕಣ್ಣಲ್ಲಿ ನೀರು ಹರಿತು. ತಾಯಿ ಕೌಶಲ್ಯ ಗೋಳಿಡುತ್ತೆ ತನ್ನ ಹೆಸರಂ ಪಿಡಿದು ಕರೆಯುವೋಲ್ ಕಲ್ಗಳಿಂ ಬುಲ್ಗಳಿಂ ಮರಮರದ ಹೃದಯದಿಂ ಮೂಡಿ ಕೇಳ್ದುದು ಸಂಕಟಂ ರಾಮನೋರ್ವಂಗೆ. ಎಷ್ಟು ಚಂದದ ಮಾತು. ತಾಯಿ ಕೌಶಲ್ಯ ದುಃಖದಿಂದ ರಾಮ ಎಲ್ಲಿದೆಯೋ ಎಲ್ಲಿದೆಯೋ ನೋಡಿ. ತಾಯಿ ಕೌಶಲ್ಯ ಗೋಳಿಡುತ್ತೆ ತನ್ನ ಹೆಸರಂ ಹಿಡಿದು ಕರೆಯುವೋಲ್, ತನ್ನ ಹೆಸರಿಂದ ಕರಿತಾಳೋ ಅನ್ನೋ ಹಾಗೆ ಕಲ್ಗಳಿಂ ಪುಲ್ಗಳಿಂ ಮರಮರದ ಹೃದಯದಿಂ ಮೂಡಿ ಕೇಳ್ದುದು ಸಂಕಟಂ ರಾಮನೋರ್ವಂಗೆ. ಆ ಗಿಡ ಮರ ಕಲ್ಲುಗಳಿಂದ ತಾಯಿ ಕೂಗಿ ಕೂಗಿ ಕರೆದಂಗಾಯ್ತಂತೆ. ರಾಮ ಬಾರೋ ರಾಮ ಬಾರೋ ಅಂತ ಕರೆದಂಗಾಯ್ತಂತೆ. ಇದು ಕವಿ ಹೃದಯ ಅಲ್ವಾ, ಅದ್ಭುತ ಅಲ್ವಾ. ಅಂದ್ರೆ ಇಡೀ ಪ್ರಕೃತಿ ರಾಮ ಬಾಪ ನೀನು ಬಾಪ ಅಂತ ಕರೆದಂಗಾಯ್ತಂತೆ. ಯಾರು? ಕೌಸಲ್ಯ ಧ್ವನಿಯಲ್ಲಿ ಕರೆದಂಗಾಯ್ತಂತೆ. ಅವನು ಹೇಗೆ ಹೋದ, ಕೈ ಒರೆಸಿ ನಡುಗಿದುದು ಹಿಡಿದ ಬಿಲ್, ಕೈಲಿದ್ದ ಬಿಲ್ ನಡುಗಕ್ಕೆ ಶುರು ಆಯ್ತು. ಕುಣಿದತ್ತು ಬತ್ತಳಿಕೆ ಬೆನ್ನ ಮೇಲೆ, ಬತ್ತಳಿಕೆ ಇದೆ ಅಲ್ಲಿ ಬೆನ್ನ ಮೇಲೆ, ಅದು ಕುಣಿಯಕ್ಕೆ ಶುರು ಆಯ್ತು. ತಲೆಯ ಮೇಲೆ ಆಡಿದುದು ಕಾಕ ಪಕ್ಷದ ಕುರುಳ್, ತಲೆ ಮೇಲೆ ಕಪ್ಪು ಕೂದಲು ಒಂದು ರಾಮಂದು, ಗೊಂಚಲು ಗೊಂಚಲು ಕೂದಲು ಹಾರಾಡ್ತಿತ್ತಂತೆ. ಗಾಳಿ ಗೊಳೆಯುವ ಬಳ್ಳಿ ಜೋಲ್ವಂತೆ ಓಲ್, ಗಾಳಿ ಜೋರಾಗ್ಬಿಟ್ಟಾಗ ಬಳ್ಳಿ ಹೇಗೆ ಅಲಗಾಡುತ್ತೋ ಹಾಗ ಒಂದು ತಲೆ ಕೂದಲು ಹಾರಾಡ್ತಿತ್ತಂತೆ. ವಕ್ಷ ಮೇದಿದುದು ಸುಯ್ಗಳಿಂ ಚೆಲ್ಲಿತೈ ತೇಜಂ ವದನೆಂದೆ. ನೋಡುತ್ತೀರೆ ಏನಾಯ್ತು ಗೊತ್ತಾ, ರಾಮನಿಗೆ ಗೊತ್ತಿಲ್ಲ ಏನಾಯ್ತು ಅಂತ. ನೋಡುತ್ತೀರೆ ಬಾಹ್ಯ ಸಂಜ್ಞಾ ಶೂನ್ಯನೆಂಬಂತೆ ರಘುನಂದನಂ ನರ್ತಿಸಲ್ತೊಡಗಿದನು ಭಾವ ಸಮಾಧಿಯಂ ಮಧುಮತ್ತನಂತೆ. ಮಧುಮತ್ತನಾದವನು, ಮಧು ಕುಡಿದು ಮತ್ತನಾದವನು ಹೇಗಾಗ್ತಾನೆ ಹಾಗೆ ಭಾವ ಸಮಾಧಿಯಿಂದ ನರ್ತನೆ ಮಾಡೋಕೆ ಶುರು ಮಾಡಿದಂತೆ ರಾಮ. ಆ ಸಂತೋಷದಿಂದ ಎಷ್ಟು ಅದ್ಭುತ ಅದು. ಪೇಳೆನೆ ಏನೆಂಬುದು ಅದ್ಭುತಂ ಸ್ತಬ್ಧ ಗಿರಿವನ ಧರಣಿ ಸಪ್ರಾಣಿಸಿತು ಕೂಡೆ ಚೈತ್ರ ಲಕ್ಷ್ಮಿ ಸ್ಪರ್ಶವಾದಂತೆ. ಇಡೀ ಪ್ರಕೃತಿನೇ ನಲಿಯೋಕೆ ಶುರು ಆಯ್ತಂತೆ. ರಾಮ ಸಂತೋಷವಾಗಿ ಕುಣಿಯೋಕೆ ಶುರು ಮಾಡಿದ. ಸಂಭ್ರಮ ಅವನಿಗೆ. ತಾಯಿ ಕೂಗಿದಂಗೆ ಆಯ್ತಾ ಸುತ್ತಮುತ್ತಲ ಗಿಡ ಮರ ಎಲ್ಲ ತಾಯಿ ಹಾಕಿ ಕೂಗ್ತಾ ಇತ್ತು. ಅಲ್ಲಿ ಹೋದ, ಏನ್ ಅನಿಸ್ತಾ ಗೊತ್ತಿಲ್ಲ, ಕುಣಿಯೋಕೆ ಶುರು ಮಾಡಿದ. ಗೊತ್ತೇ ಇಲ್ಲ ಅವ್ನಿಗೆ ಯಾಕೆ ಕುಣಿತೀನಿ ಅಂತ. ಮುಂದೆ ಆದದ್ದು ಅದ್ಭುತ ಇದು, ದಯವಿಟ್ಟು ಕೇಳಿ, ಬಹಳ ಚಂದ ಇದು. ಮೆರೆದುದು ಮುಂದೆ ಪಳುವುದೋಳ್ ವನ ಭಿತ್ತಿಗೆದುರಾಗಿ ಸುತ್ತ ನೊರಲೆಯ ಪುತ್ತು ತಬ್ಬಿರ್ದ ಕಲ್ಬಂಡೆಯೊಂದು ಹಾವಸೆ ಹಬ್ಬಿ ಮುತ್ತಿದ್ದ ಬಿದಿರ್ಮೆಳೆಯ ವನ ಮಾತ್ರ ವೃಕ್ಷದಲ್ಲಿ. ಮುಂದೆ ನೋಡಿದ್ರೆ ಒಂದು ಕಲ್ಲಿದೆ ಅಲ್ಲಿ, ಹಳುವುದು ಹತ್ತಿರದಲ್ಲೇ. ಮೆರೆದುದು ಮುಂದೆ ಪಳುವುದೋಳ್ ವನ ಭಿತ್ತಿಗೆದುರಾಗಿ, ಹಿಂದೆ ದೊಡ್ಡ ಬೆಟ್ಟ ಇದೆ, ಅದು ಮುಂದಾಗಿ ಸುತ್ತ ನೊರಲೆಯ ಪುತ್ತು ತಬ್ಬಿರ್ದ ಕಲ್ಬಂಡೆಯೊಂದು, ಸುತ್ತಲೆಲ್ಲ ಹುತ್ತಿದೆ, ಸುತ್ತಲೆಲ್ಲ ಕಣ್ಮುಂದ್ ಚಿತ್ರ ಬರ್ಬೇಕದು, ಸುತ್ತಲೆಲ್ಲ ಹುತ್ತಿದೆ, ನಡುವೆ ಒಂದು ದೊಡ್ಡ ಕಲ್ಬಂಡೆ ಇದೆ. ಹಾವಸೆ ಹಬ್ಬಿ, ಹಾವಸೆ ಕಟ್ಕೊಂಡಿದೆ ಮೇಲೆ. ಮುತ್ತಿದ ಬಿದಿರ್ಮಳೆಯ ವನ ಮಾತ್ರ ವೃಕ್ಷದಲ್ಲಿ, ಸುತ್ತಮುತ್ತ ಎಲ್ಲ ಬಿದಿರ್ಮಳೆಯಾಗಿದೆ. ಸತಿಯ ರಕ್ಷೆಗೆ ತಾನೇ ರೂಪಮಂ ತಾಳುವುದನೆ ಪತಿಯ ಶಾಪಂ ಶಿಲೆಯ ಮೇಲೊರಗಿ ಕಿಚ್ಚು ಗಣ್ಣಿಂ ನಿಚ್ಚೆಂ ಕಾಬಿರ್ದ ಕರ್ ಪಳದಿ ಪಟ್ಟೆಯ ಪೆರ್ಬುಲಿಯೊಂದು ಬರ್ಪವರ ಕಾಣರೊಡಮ ತಾಳಿನಿಂದೆದ್ದು ಮಿಂಚುತ್ತ ಕಣ್ಣಿಗೆ ಮರೆಯಾಯಿತು. ಇದು ಭಾಷೆ ಕಷ್ಟ ಅಲ್ಲ, ಸ್ವಲ್ಪ ಕೇಳ್ತಾ ಹೋಗ್ಬೇಕು, ಎಷ್ಟು ಚೆನ್ನಾಗಿದೆ. ಹೇಗಿತ್ತು ಅಂದ್ರೆ, ಸತಿಯ ರಕ್ಷೆಗೆ ತಾನೇ ರೂಪಮಂ ತಾಳದದೇನೆ, ಆ ತಾಯಿ ಇದ್ದಾಳಲ್ಲ ಅಹಲ್ಯೆಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಆ ಪತಿ ಶಾಪ ಅದೇ ಕಾಪಾಡಿದವನ್ನ ಅಂತ. ಶಿಲೆಯ ಮೇಲೊರಗಿ, ಆ ಶಿಲೆ ಮೇಲೆ ಒಂದು ಕೂತಿತ್ತು, ಯಾರು? ಕಿಚ್ಚು ಗಣ್ಣಿಂ ನಿಚ್ಚಮಂ ಕಾಪಿರ್ದ, ಕೆಂಪು ಹೊಳಿತಾ ಇತ್ತು, ಬೆಂಕಿಯಾಗಿ ಹೊಳಿತಾ ಇತ್ತು ಕಣ್ಣುಗಳು.
ಪಳದಿ ಪಟ್ಟೆಯ ಪೆರ್ಬುಲಿ ಒಂದು ಬರ್ಪರ ಕಾಣಲೊಡಂ ಆ ತಾಣದಿಂದೆದ್ದು ಮಿಂಚುತೆ ಕಣ್ಣಿಗೆ ಮರೆಯಾಯಿತು. ಆ ಕಲ್ಲಿನ ಮೇಲೆ ಒಂದು ದೊಡ್ಡ ಹುಲಿ ಕೂತಿದೆ, ಕಪ್ಪು ಬಿಳಿ ಪಟ್ಟಿದು. ಬಹಳ ಭಾಷೆ ನೋಡ್ರಿ ಹೆಂಗಿದೆ ಅವ್ರದ್ದು, ಅದ್ಭುತ ಅನ್ಸುತ್ತಪ್ಪ. ಶಿಲೆಯ ಮೇಲ್ವರೆಗಿ ಕಲ್ ಮೇಲೆ ಮಲ್ಕೊಂಡಿದೆ. ಯಾವುದು? ಕಿಚ್ಚು ಗಣ್ಣಿಂ ನಿಚ್ಚಮ್ಮಂ ಕಾಪಿರ್ದ, ಮಿಂಚ್ತಾ ಇತ್ತು ಕಣ್ಣು, ಬೆಂಕಿ ಕಣ್ಣು ಗೊತ್ತಾಯ್ತು. ಕಾಪಿರ್ದ ಪಳದಿ ಪಟ್ಟೆಯ ಪೆರ್ಬುಲಿ ಒಂದು, ಕಪ್ಪು ಬಿಳಿ ಬಟ್ಟೆ ಇರುವಂತ ಒಂದು ಹುಲಿ, ದೊಡ್ಡ ಹುಲಿ ಅದು, ಹುಲಿ. ಬರ್ಪವರ ಕಾಣಲೋಳ್, ಬರೋರು ನೋಡಿ ಆ ತಾಣದಿಂದೆದ್ದು ಬಂದವ್ರು ನೋಡ್ತದು ಬಿಟ್ಟು ಮಿಂಚುತೆ ಕಣ್ಣಿಗೆ ಮರೆಯಾಯ್ತು, ಮರೆಯಾಗಿ ಹೋಯ್ತದು. ಮುಂದೆ ಏನಾಯ್ತು? ಋಷಿ ಕೃಪಾ ವಚನದೋಲ್ ರಾಮನೇರ್ದನು ಬಂಡೆಯಂ. ಋಷಿಗಳ ಆಶೀರ್ವಾದ ಮಾಡಿದ್ರು ವಿಶ್ವಾಮಿತ್ರರು, ತಕ್ಷಣ ಬಂಡೆಯನ್ನು ಏರಿದ ಅವನು. ಮುಂದೆ ಇರ್ತಾನೆ ಲಾಸ್ಯಮಂ ತೊಡಗಿ ಕುಣ್ಕೊಂಡೇ ಹೋದ. ಹೆಂಗ ಕುಣಿತಾ ಇದ್ದಾನೆ, ಹತ್ತಿದ. ಒಯ್ಯನೆ ಚರಣ ಚುಂಬನಕ್ಕೆ ಕಲ್ಲೆ ತಾಂ ಬೆಣ್ಣೆ ಆಯ್ತೇನೆ ಕಂಪಿಸಿತು ಬಂಡೆ. ಇವನು ಕಲ್ ಮೇಲೆ ಹೋಗಿ ಕುಣಿಯೋಕ್ ಶುರು ಮಾಡಿದ ತಕ್ಷಣ ಆ ಭಾಷೆ ನೋಡ್ರಿ, ಕಲ್ಪನೆ. ಕವಿ ಹೃದಯ ಅಂದ್ರೆ ಅದೇ, ಅದಕ್ಕೆ ರವಿ ಕಾಣದನ್ನ ಕವಿ ಕಾಣುತ್ತಾನೆ ಅಂತ ಹೇಳ್ತಾರೆ. ಅವನ ಲಾಸ್ಯಮಂ ತೊಡಗಿ ಒಯ್ಯನೆ ತಕ್ಷಣ ಚರಣ ಚುಂಬನಕ್ಕೆ ಅವನ ಕಾಲು ಮುಟ್ಟಿದ ತಕ್ಷಣ ಕಲ್ಲೆ ತಾಂ ಬೆಣ್ಣೆ ಆಯ್ತೇನೆ, ಕಲ್ಲು ಕರಿಗೆ ಬೆಣ್ಣೆ ಆದ ಹಾಗೆ ಕಂಪಿಸಿತು ಬಂಡೆ. ಅದೆಷ್ಟು ಚಂದ. ರಾಮನ ಕಾಲು ಮುಟ್ಟಿದ ತಕ್ಷಣ ಕಲ್ಲು ಆದ್ಲು, ಒಂದು ಹಲ್ಲಿ ಆದ್ಲು ಅಂತ ಹೇಳ್ತೀವಲ್ಲ, ಅದು ಎಷ್ಟು ಚಂದ ಕಣ್ಣಿಗೆ ಕಟ್ಟುವಂಗೆ ಹೇಳ್ತಾರಪ್ಪ. ಅವ್ನು ಹೋಗಿ ಮೇಲೆ ಕುಡಿದ ತಕ್ಷಣ ಬೆಣ್ಣೆ ಆದಂಗೆ ಕರಗೋಕ್ ಶುರು ಆಯ್ತಂತೆ. ಕಂಪಿಸಿತು ಬಂಡೆ. ಪ್ರೇಮ ಸಾಮೀಪ್ಯದಿಂ ಸಾನ್ನಿಧ್ಯದಿಂ ಮತ್ತೆ ಸಂಸರ್ಗದಿಂ ತಲ್ಲಣಗೊಳ್ಳುವ ಅಬಲೆಯೋಲ್. ಅದಕ್ಕೊಂದು ವರ್ಣನೆ ಹೇಗೆ ಅಂದ್ರೆ, ಹೊಸದಾಗಿ ಮದುವೆ ಆದ ಹುಡುಗ ಹುಡುಗಿ ಇದ್ದಾರೆ. ಆ ಹುಡುಗಿನ ಕೈ ಹಿಡ್ಕೊಂಡ, ಮೈ ಜುಮ್ ಅನ್ನತ್ತೆ ಆಕೆ ಫಸ್ಟ್ ಟೈಮ್ ಕೈ ಹಿಡ್ಕೊಂಡಾಗ. ಅದು ಮೈ ಹೇಗೆ ನಡುತ್ತು ಅನ್ನೋ ಹಾಗೆ ಚಂದ ಬರೀತಾರೆ ನೋಡಿ ಅವರು. ಪ್ರೇಮ ಸಾಮೀಪ್ಯದಿಂ ಸಾನ್ನಿಧ್ಯದಿಂ ಮತ್ತೆ ಸಂಸರ್ಗದಿಂ. ಪ್ರೀತಿಯಿಂದ ಹತ್ತಿರದಿಂದ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಹಿಡಿದಾಗ, ಸಂಸರ್ಗದಿಂದ ಮುಟ್ಟಿದಾಗ, ತಲ್ಲಣಂಗೊಳ್ಳುವ ಅವಲೆಯೋಳ್, ಹುಡುಗಿ ಹೇಗೆ ತಡಗ್ತಾಳೋ ಗಡಗಡ ಹಾಗೆ ಕಲ್ಲು ಬೆಣ್ಣೆಯಾಗಿ ನಡುಗ್ತಂತೆ. ಬಿಲ್ಲು ಬೆರಗಾಗಿ ನೆರೆದರು ರೀಕ್ಷಿಸಿರೆ ಬೆಂಗದರಿನ ಉರಿಗೆ ಕರ್ಪೂರ ಶಲೆಯಂತೆ ಓಲ್. ಬೆಂಕಿ ಮುಂದಿಟ್ರೆ ಕರ್ಪೂರ ಏನಾಗುತ್ತೆ? ಕರಗಿ ಹೋಗುತ್ತೆ. ಹಾಗೆ ಆ ಕಲ್ಲು ಬಂಡೆ ಇತ್ತಲ್ಲ, ರಾಮ ಕುಣಿಯೋಕ್ ಶುರು ಮಾಡಿದ್ಮೇಲೆ ಬೆಂಕಿ ಮುಂದಿಟ್ಟಂತ ಕರ್ಪೂರದ ಹಾಗೆ ದ್ರವಿಸಿತ ಆ ಕರ್ಬಂಡೆ, ಕರಗ್ಬಿಡ್ತು ಕಲ್ಲು. ಕಲ್ಪನೆ ಮಾಡ್ಕೋಬೇಕಪ್ಪ, ಅದ್ಭುತ ಅನ್ಸುತ್ತೆ. ಕುವೆಂಪು ಅವರು ಕಲ್ಪನೆ. ಮೇಲೆ ಬಂಡೆ ಮೇಲೆ ರಾಮ ಬಂದಿದ್ದಾನೆ, ಮತ್ತನಲ್ಲಿದ್ದಾನೆ, ಸಂತೋಷ ಆಗಿದೆ, ಅಮ್ಮನ ಧ್ವನಿ ಕೇಳಿಸ್ದಂಗಾಗಿದೆ, ಗಿರಿ ಗೌಹರಗಳಿಂದ ಧ್ವನಿ ಕೇಳಿಸ್ದಂಗಾಗಿದೆ, ಕುಣಿತಾ ಇದ್ದಾನೆ. ಕುಣಿತಾ ಬಂದ ಕಲ್ಲು ಮುಂದೆ ಬಂಡೆ ಕಾಣಿಸ್ತು, ದೊಡ್ಡ ಬಂಡೆ, ಸುತ್ತಲೂ ಹುತ್ತಾ ಇದೆ, ಬಿದಿರು ಮೆಳೆಗಳಿದ್ದಾವೆ. ಅದೊಂದೇ ದೊಡ್ಡ ಕಬ್ಬಂಡು, ಮೇಲೆ ಹಂಸೆ ಕಟ್ಕೊಂಡಿದೆ. ಅದ ಮೇಲೆ ನಿಧಾನಕ್ಕೆ ಹೇರಿದ ರಾಮ. ಆ ಬರ್ತಾ ನೋಡಿದ್ರೆ ದೊಡ್ಡ ಹುಲಿ ಕೂತಿತ್ತಲ್ಲ, ಅದು ಕಾಪಾಡ್ತಿತ್ತು ಕಲ್ಲನ್ನ, ದಾಟಿ ಹೋಗ್ಬಿಡ್ತು, ದೂರ ಹೋಗ್ಬಿಡ್ತು. ರಾಮ ಮೇಲೆ ಹತ್ತಿದ, ಕುಣಿಯೋಕ್ ಶುರು ಮಾಡಿದ್ಮೇಲೆ ಅದು ಹೇಗೆ ಬೆಣ್ಣೆ ಹಾಗೆ ಕರಗೋಕ್ ಶುರು ಆಯ್ತಂತೆ ಕಲ್ಲು. ಅಷ್ಟೇ ಅಲ್ಲ, ಸಂಸರ್ಗದಿಂದ ತರುಣಿಯನ್ನ ಕೈ ಮುಟ್ಟಿದಾಗ ಅದು ಹೇಗೆ ಮೈ ನಡುಗ್ತೋ ಹಾಗೆ ಅದು ನಡುಗೋಕ್ ಶುರು ಆಯ್ತು. ಮುಂದೆ ಬೆಂಕಿ ಮುಂದಿಟ್ಟಂತ ಕರ್ಪೂರ ಹೇಗೆ ಕರಗತ್ತೋ ಹಾಗೆ ದ್ರವಿಸಿತ ಕರ್ಬಂಡೆ. ದಿವ್ಯ ಮಾಯಾ ಶಿಲ್ಪಿ ಕಲ್ಪನಾ ದೇವಿಯಂ ಕಲ್ಲ ಸೆರೆಯಂ ಬಿಡಿಸಿ ಕೃತಿಸಿದ ನೆನಲ್ ರಘುತನುಜ ನಡೆದ ಅವರಿಗೆ ಹಣೆ ಮಣಿದು ನಿಂದಿದೋರ್ವ ತಪಸ್ವಿನಿ ವಿಗ್ರಹಂ. ಕಣ್ಣು ಮುಂದೆ ಬರ್ತದೆ ಅದು. ದಿವ್ಯ ಮಾಯಾ ಶಿಲ್ಪಿ, ದೊಡ್ಡ ಮಾಯಾ ಶಿಲ್ಪಿ ಇದ್ದಾನೆ, ದೊಡ್ಡ ವಿಶ್ವಕರ್ಮ ಇದ್ದಂಗೆ ಇರ್ಬೇಕು ದೊಡ್ಡವನು. ಅವನು ಕಲ್ಪನಾ ದೇವಿಯಂ, ತನ್ನ ಮನಸ್ಸಲ್ಲಿ ಕಲ್ಪನೆ ಇದ್ದಂಥ ಒಬ್ಬ ದೇವಿಯನ್ನ ಕಲ್ಲ ಸೆರೆಯಂ ಬಿಡಿಸಿ, ಕಲ್ಲಿಂದ ಬಿಡಿಸಿ ವಿಗ್ರಹ ಮಾಡೋದು ಹೇಗೆ ಮಾಡ್ತೀವಿ ಸ್ವಾಮಿ ನಾವು? ವಿಗ್ರಹ ಮಾಡ್ಬೇಕಾದ್ರೆ ದೊಡ್ಡ ಕಲ್ಲು ಬಂಡೆ ಇರ್ತದೆ, ಆ ಬಂಡೆ ಚಿತ್ರ ಕಲ್ಪನೆ ಮಾಡ್ಕೋತಾನೆ ಶಿಲ್ಪಿ. ಮೊದಲು ಹಿಂಗ್ ಬರ್ಬೇಕು ಅಂತ ಹೇಳಿ ಮಾಡಿ ಏನ್ ಮಾಡ್ತಾನೆ, ಏನು ಬೇಡವೋ ಅಂತ ತೆಗೆದು ಹಾಕ್ಬಿಡ್ತಾನೆ, ಉಳಿದದ್ದೇ ಶಿಲ್ಪ. ಹಾಗೆ ಕಲ್ಲ ಸೆರೆಯಂ ಬಿಡಿಸಿ ಕೃತಿಸಿದ ನೆನಲ್, ಬಿಡಿಸಿದ ಅನ್ನೋ ಹಾಗೆ ರಘುತನುಜ ನಡಿದ ಅವರಿಗೆ ಹಣೆ ಮಣಿದು. ಈ ರಘುತನುಜ ಇದ್ದಾನಲ್ಲ ರಾಮ, ಅವನ ಪಾದದಡಿಗೆ ಹಣೆ ಮಣಿದು ತಲೆ ಹಚ್ಚಿ ನಿಂದುದೋರ್ವ ತಪಸ್ವಿನಿ ವಿಗ್ರಹಂ. ತಕ್ಷಣ ಕಲ್ಲಿನ ಬದಲಾಗಿ ಒಬ್ಬ ತಪಸ್ವಿನಿ ನಿಂತ್ಕೊಂಡಂಗೆ ಅನಿಸ್ತು ಮುಂದೆ. ಹಾಗಿದ್ಲಕ್ಕೆ ಪಾಲ್ ಬಿಳಿಯ ನಾರುಡೆಯ, ಅಚ್ಚ ಬಿಳಿದಾದಂತಹ ನಾರು ಮಡಿ ಉಟ್ಕೊಂಡಿದ್ದಾಳೆ. ಕರ್ಪಿರುಳ ಸೊರ್ಮುಡಿಯ ಬೆಳೆವ ನೋಂಪಿಯ ಮೊಗದ ಮಂಜು ಮಾಂಗಲ್ಯದಿಂ. ಆ ಮೊಗದಲ್ಲಿ ಎಂತ ಅದ್ಭುತ, ಆ ಮಾಂಗಲ್ಯ ಸಂತೋಷ ಅದ್ಭುತ. ಆಕೆ ಮುಖದಲ್ಲಿ ಹೆಂಗ್ ಕಾಣಿಸುತ್ತೆ. ಹೆತ್ತ ತಾಯಂ ಮತ್ತೆ ತಾನೇ ಪಡೆದಂತಾಗೆ, ಹಡೆದ ತಾಯಿನೇ ಮತ್ತೊಮ್ಮೆ ಪಡ್ಕೊಂಡಂತಾಯ್ತಂತವನಿಗೆ. ನಮಿಸಿದನೋ ರಘುಜನಂ ಗೌತಮ ಸುತಿಯ ಪದಕ್ಕೆ, ತನ್ಯ ಕಾವ್ಯಕ್ಕೆ ತಾ ಮಹಾಕವಿ ಮಣಿಯುವಂತೆ. ಕುವೆಂಪು ಅವರು ಅದ್ಭುತ, ಹೇಗೆ ಹೇಳ್ತಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ.
ಕಲ್ಪನೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಹೇಗಾಯ್ತು ಅಂದ್ರೆ ಆಕೆ ನಿಂತಿದ್ದಾಳಲ್ಲ, ತಾಯಿ ಅಹಲ್ಯೆ ನಿಂತಿದ್ದಾಳೆ, ಬಿಳಿ ನಾರ್ಮುಡಿ ಉಟ್ಕೊಂಡಿದ್ದಾಳೆ, ಮುಖದ ಮೇಲೆ ಸಾಮಾನ್ಯವಾದಂಥ ಕಾಂತಿ ಇದೆ, ಮಂದಹಾಸ ಇದೆ, ಸಂತೋಷ ಇದೆ, ಮಾಂಗಲ್ಯ ಇದೆ ಅದರ ಮೇಲೆ. ಆಕೆ ಹೇಗೆ ಮಾಡಿದ್ಲು ಅಂದ್ರೆ ತಪೆತ್ತ ತಾಯಂ ಮತ್ತೆ ತಾನೇ ಪಡೆದಂತಾಗೆ, ತನ್ನ ಹೆತ್ತ ತಾಯಿಯನ್ನೇ ಮತ್ತೊಮ್ಮೆ ಪಡ್ಕೊಂಡ ಹಂಗಾಯ್ತಲ್ಲ. ಅದಕ್ಕೇನ್ ಮಾಡ್ತಾನೆ, ನಮಿಸಿದನು ರಘುಜನಂ ಗೌತಮ ಸತಿಯ ಪದಕ್ಕೆ. ವಾಲ್ಮೀಕಿ ಹೇಳಿದ್ದೆ ನಾನು, ಕಲ್ ತೋರ್ಸೋದೇ ಇಲ್ಲ ವಾಲ್ಮೀಕಿಗಳು, ಆಕೆ ಅದೃಶ್ಯಳಾಗಿದ್ದು ಅಂತ ಅಷ್ಟೇ ಹೇಳ್ತಾರೆ. ಕುವೆಂಪು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆಕೆ ನಿಜವಾಗ್ಲೂ ಕಲ್ಲಿನ ಹಾಗಾಗಿದ್ಲು. ಯಾಗ ರಾಮ ಹೊತ್ತಿದ್ನೋ ಆ ಕಲ್ಲೆಲ್ಲ ಕರಗಿ ಬೆಂಕಿ ಬಂದಿದ್ದಂತ ಕರ್ಪೂರ ಹೇಗೆ ಕರಗತ್ತೋ ಆ ಕರಗಿ ಕಣ್ಣು ಮುಂದೆ ಒಂದು ಸ್ತ್ರೀ ವಿಗ್ರಹ ಬಂತು. ಎಷ್ಟು ಅದ್ಭುತವಾದಂತ ದೃಶ್ಯ ಅದು. ಆಗ ರಾಮ ಹೇಗಿದೆ ನೋಡಿ, ಆಕೆ ಅವನು ಪಾದಕ್ಕೆ ಹತ್ಕೊಂಡು ನಿಂತ್ಕೊಂಡಿದೆ, ಹಣೆ ಹಚ್ಚಿದ್ದಾಳೆ. ತಕ್ಷಣ ನಮಿಸಿದನು ರಘುಜನಿಂ ಗೌತಮ ಸತಿಯ ಪದಕ್ಕೆ, ಅವನು ಗೌತಮ ಸತಿ ಕಾಲಿಗೆ ನಮಸ್ಕಾರ ಮಾಡಿದ ರಾಮ ಅಂತ. ಅದು ರಾಮ ಅಹಲ್ಯನ್ ಸಣ್ಣವಳನ್ ಮಾಡ್ಲಿಲ್ಲ, ತಾಯಿ ಅಂತ ಹೇಳ್ತಾನೆ. ಚೆನ್ನಾಗಿ ಹೇಳ್ತಾನೆ, ಪೆತ್ತ ತಾಯ ತಾನೇ ಮತ್ತೆ ಪಡೆದಂತಾಗಿ ತಾಯಿನೇ ಅಂತ ನಮಸ್ಕಾರ ಮಾಡ್ತಾನೆ ರಾಮ. ಮಾಡಿದಾಗ ಹೇಗೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ತನ್ನ ಕಾವ್ಯಕ್ಕೆ ತಾಂ ಮಹಾಕವಿ ಮಣಿಯುವಂತೆ. ಒಬ್ಬ ಮಹಾಕವಿ ತಾನೇ ಬರೆದಂತ ಕಾವ್ಯ, ದೊಡ್ಡ ಕಾವ್ಯ ಬರೆದಿದ್ದಾನೆ ಕವಿ, ತಾನೇ ನಮಸ್ಕಾರ ಮಾಡ್ತಾನೆ ಅದಕ್ಕೆ. ತನ್ನ ಕಾವ್ಯಕ್ಕೆ ತಾನೇ ಮಣಿಯುವ ಬೋಲ್ ತನ್ನ ಕಾಲಕ್ಕೆ ನಮಸ್ಕಾರ ಮಾಡುವ ಹಾಗೆ ರಘುತನುಜ ರಾಮ ಅಹಲ್ಯೆಗೆ ನಮಸ್ಕಾರ ಮಾಡಿದ ಅಂತ. ಎಷ್ಟು ಚಂದದ ಮಾತು. ನನಗನ್ಸುತ್ತೆ ಇಂಥವು ಕೇಳ್ಬೇಕು ನಾವು. ಕುವೆಂಪು ಅವ್ರ ಭಾಷೆ ಕೇಳಬೇಕು, ಬಂಗಾರ ಬಂಗಾರ ಅದು. ಮತ್ತು ಅವ್ರ ಕಲ್ಪನಾ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನೆನೆಸ್ಕೋಬೇಕು, ಮೈ ರೋಮಾಂಚನ ಆಗುತ್ತೆ ನೆನ್ಕೊಂಡಾಗ. ಅದಾದ್ಮೇಲೆ ಅಲ್ಲಿಂದ ರಾಮ ಲಕ್ಷ್ಮಣರು ಗೌತಮರ ಸತ್ಕಾರವನ್ನು ತಗೊಂಡು ಮುಂದೆ ಮಿಥಿಲೆಗೆ ಪ್ರಯಾಣ ಮಾಡಿದ್ರು ಅಂತ ಬರ್ತದೆ.